ಸ್ನೇಹಿತರೆ ಬೆಳಿಗ್ಗೆ -2 ಡಿಗ್ರೀಸ್ ಇದೆ. ಮೋಡ ಎಲ್ಲ ನನ್ನ ಕಣ್ಮುಂದೆನೇ ಇದೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಫುಲ್ ಚಳಿ ಸ್ನೇಹಿತರೆ. ಮಳೆ ಬೇರೆ ಬೀಳ್ತಾ ಇದೆ. 9:30 ಇಲ್ಲಿ ಸ್ಟೇ ಬಿಟ್ಟು ಅಲ್ಲಿ 10 ಗಂಟೆಗೆ ಇರ್ಬೇಕಂತೆ. ಏನೋ ಮಾತಾಡಿದ್ದಾರೆ ನೋಡಿ, ಅಲ್ಲೆಲ್ಲ ಫುಲ್ಲು ಮೋಡ. ಸ್ನೇಹಿತರೆ ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. ಹಾರ್ಸ್ ರೈಡಿಂಗ್ ಬುಕ್ ಮಾಡಿದ್ದಾರೆ. ನೋಡಿ ಹಿಂದ್ಗಡೆ ವ್ಯೂ ಹೆಂಗಿದೆ. ಹೊಗೆ ಬೇರೆ ಬರ್ತಿದೆ ಬಾಯಲ್ಲಿ. ಸೊ ಇವಾಗ ನಾವು 3 ಪ್ಲೇಸಸ್ ನೋಡೋಣ ಅಂತಿರೋದು. ಬರೀ ವ್ಯಾಲೀಸ್ ಇದೆ, ಅದು ಏನ್ ಹೆಸರು ಅಂತ ಗೊತ್ತಿಲ್ಲ. ಹೋಗ್ತಾ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಚೆಕ್ಔಟ್ ಆಗ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಇಲ್ಲಿಂದ ಒಂದು 5 ಮಿನಿಟ್ಸ್ ಅಂತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಕುದುರೆ ಹತ್ತೋದಷ್ಟೇ. ನೋಡಿ ಫುಲ್ ಚಳಿ ಸ್ನೇಹಿತರೆ. ಗ್ಲೌಸ್ ಎಲ್ಲ ಹಾಕೊಂಡಿದೀನಿ. ಎಷ್ಟಿದೆ ಡಿಗ್ರಿ ಇಲ್ಲಿ? 3 ಡಿಗ್ರೀಸ್ ಇದೆಯಂತೆ ಸ್ನೇಹಿತರೆ ಇಲ್ಲಿ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಅಮರನಾಥ್ ಯಾತ್ರೆಗೆ ಹೋಗ್ಬೇಕಂದ್ರೆ ಹಿಂಗೆ ಅಂತ ಕಳ್ಸೋದು. ಇಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ವ್ಯೂ ನೋಡಿ ಗೈಸ್ ಹೆಂಗಿದೆ ಮುಂದೆ. ಸ್ನೋ ಕ್ಯಾಪ್ ಮೌಂಟೇನ್ಸ್, ರಿವರ್. ಈ ಕಡೆ ನೋಡಿ ಹೆಂಗಿದೆ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇವ್ರು ಯಾರೋ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಷ್ಟು ಥಂಡಿಯಲ್ಲಿ. ನಿನ್ನೆ ಇಷ್ಟು ಫ್ಲೋ ಇದ್ದಿಲ್ಲ ಸ್ನೇಹಿತರೆ, ಇವತ್ತು ಫುಲ್ ಫ್ಲೋ ಇದೆ ನೀರು. ಮಳೆ ಬೇರೆ ಬಿದ್ದಿದೆ. ಜಸ್ಟ್ ರೀಚ್ ದ ಲೊಕೇಶನ್ ಗೈಸ್. ಈಗ ತಾನೇ ಲೊಕೇಶನ್ ರೀಚ್ ಆದ್ವಿ. ಹೆಂಗಿದೆ ನೋಡಿ ವ್ಯೂ. ಇದು ಕುದುರೆಗಳು ಹೆಂಗ್ ಅರೇಂಜ್ ಮಾಡಿದ್ದು ಅಂದ್ರೆ, ನಮ್ ಸ್ಟೇ ಓನರೇ ಅವರು ಈ ಬಿಸ್ನೆಸ್ ಮಾಡ್ತಾರಂತೆ. ಅವರೇ ಅರೇಂಜ್ ಮಾಡಿಸಿರೋದು. 4 ಕುದುರೆಗಳು ಅರೇಂಜ್ ಮಾಡಿದ್ದಾರೆ. ಅಮೌಂಟ್ ಎಲ್ಲ ಬಂದು 3 ಪ್ಲೇಸಸ್ ತೋರಿಸ್ತಾರಂತೆ. ಒಬ್ಬರಿಗೆ 1,500 ತಗೊಂತಾ ಇದಾರೆ. ಇಲ್ಲೇ ಬಂದು ನೀವು ತಗೊಂಡ್ಬೇಕಂದ್ರೆ ಒಂದ್ ರೈಡ್ಗೆನೆ 1,500, 1,800, 1,600 ಅಂತ ಎಲ್ಲ ಕೇಳ್ತಾರೆ. ನೀವು ಹೋಮ್ ಸ್ಟೇ ಅವರು ಯಾರಾದ್ರೂ ಇದ್ರೆ ಅವರೇ ಅರೇಂಜ್ ಮಾಡ್ಕೊಡ್ತಾರೆ ಕಮ್ಮಿ ರೇಟ್ಗೆನೆ. 3 ಪ್ಲೇಸ್ 4 ಪ್ಲೇಸ್ ತೋರಿಸ್ತಾರೆ. ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದೀರಿ ಅಂತ ಹೇಳ್ತೀನಿ. ಕುದುರೆಗಳೆಲ್ಲ ಎಷ್ಟು ಚಿಕ್ಕದಾಗಿದೆ ಸ್ನೇಹಿತರೆ. ನಾನು ಹಾಕ್ತೀನೋ ಇಲ್ಲ ಗೊತ್ತಿಲ್ಲ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ರೆ ದೂರ ಇದೆ. 6 ಕಿಲೋಮೀಟರ್ 9 ಕಿಲೋಮೀಟರ್ ಆ ತರ ಇದೆ. ಸ್ವಲ್ಪ ದೊಡ್ಡ ಕುದುರೆನೆ ನಂಗೆ. ವೋ 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 ವೋ. ಓಹೋ, ರೋಡ್ ನೋಡಿ ಸ್ನೇಹಿತರೆ ಹೆಂಗಿದೆ. ಎಷ್ಟು ಕುದುರೆಗಳಿದೆ ಇಲ್ಲಿ. ಟ್ರೆಕ್ಕಿಂಗ್ ಅಂತ ದೇವರಾಣೆ ಆಗ್ತಾ ಇದ್ದಿಲ್ಲ ಸ್ನೇಹಿತರೆ. ಉದ್ದ ಅಲ್ಲ, ಬ್ಯಾಲೆನ್ಸ್ ಸಿಗಕ್ಕೆ ಸ್ವಲ್ಪ ಕಷ್ಟ. ನೈ ಭಯ 500 ರೂಪಾಯಿ ಅಂತ ಸ್ನೇಹಿತರೆ ಇನ್ನೊಬ್ರು ಬರಕ್ಕೆ, ಹೆಲ್ಪರ್ಗೆ ಅಂದ್ರೆ ನಮ್ ಸಪೋರ್ಟ್ ಬರಕ್ಕೆ. ಎಲ್ಲ ಎಜ್ಜೆಜ್ಗೆ ಹೋಗ್ಬಿಡ್ತಾ ಇದೆ ಇದು. ಕೋತಿ ನೋಡಿ ಸ್ನೇಹಿತರೆ, ಇಲ್ಲಿ ಕಲರ್ ಆಗಿದೆ. ಇದು ಯಾವ್ದೋ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಡಿಚ್ಚಿ ಬೇರೆ ಹೊಡಿತೈತೆ ಇದು. ಉಯ್, ಚಿಕ್ಕ ಮಕ್ಳು ಹೋಗ್ತಾ ಇದಾರೆ.
ಕುದುರೆ ಬಿಟ್ಬಿಟ್ಟಿದ ನೀನು. ಚಂದನ್ವಾಡಿ 16 ಕಿಲೋಮೀಟ್ರು, ಲಾರಿಪುರ 3, ಬಾಯ್ಸ್ರಾನು 6 ಕಿಲೋಮೀಟರ್ ಅಂತ ಸ್ನೇಹಿತರೆ. ಸೇ ನೋ ಟು ಪಾಲಿಥೀನ್, ಲೀಡರ್ ವ್ಯಾಲಿ ನೀಟ್ ಆ್ಯಂಡ್ ಕ್ಲೀನ್. ಓಕೆ, ಎಲ್ಲ ಹೋಗ್ತೈತಿ ಇದು? ಇದು ಹೆಜ್ಜೆಜ್ಗೆ ಹೋಗ್ತಾ ಇದ್ರೆ ಬೈಕ್ ಬರ್ತೈತೆ ಸ್ನೇಹಿತರೆ. ಟೀಸರು ಟ್ರೈಲರ್ ಎಲ್ಲ ತೋರಿಸ್ತಾ ಇದೆ ಹೆಜ್ಜಲ್ಲಿ ಹೋಗೋದೆಲ್ಲ. ಇಲ್ಲಿ ಅಭಿ ಪಿಕ್ಚರ್ ಬಾಕಿ ಹೇ ಅಂತ. ಸೀನರಿ ನೋಡಿ ಸ್ನೇಹಿತರೆ, ಮುಂದೆ ಸ್ನೋ ನೋಡಿ. ಅಂದ್ರೆ ಅದು ಶೆಪರ್ಡ್ಸ್. ಓಕೆ ಓಕೆ, ಶೆಪರ್ಡ್ಸ್ ಬ್ರೀಡ್ ಮಾಡೋದಾ? दिल की बली जान की बली है। ತಂದಿಟ್ಬಿಟ್ಟು ಅಷ್ಟೇ ಇದ್ರೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಏನ್ ಫೋಟೋ ಆಗಂತ ನೋಡಿ. ಆ ಪಿಜನ್ ಕುಳ್ಸ್ಕೊಂಡು ಫೋಟೋ ಇಟ್ಕೊಳಕ್ಕೂ ಕಾಸು ಕೊಡ್ಬೇಕಂತೆ. ಇದು ಬಂದು ಹಂಗೆ ಡೈರೆಕ್ಟ್ ಡ್ಯಾಶ್ ಸಿಗ್ತಾ ಇದೆ ಸ್ನೇಹಿತರೆ ಬೇರೆ ಕುದುರೆಗಳೆಲ್ಲ. ಇದು ಈ ರೋಡ್ ಏನು ಇಲ್ವಂತೆ ಸ್ನೇಹಿತರೆ, ಅಲ್ಲಿ ರೋಡೇ ಇಲ್ವಂತೆ. ಮುಂದೆ ಹೋಗ್ತಾ ಹೋಗ್ತಾ ಎಡ್ಜಸ್ ಎಲ್ಲ ಹೋಗುತ್ತಂತೆ. ನೋಡೋಣ ಬನ್ನಿ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇವನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾವ. ಇವು ನೋಡಿ ಸ್ನೇಹಿತರೆ, ಇಲ್ಲಿ ಸಖತ್ತಾಗಿದೆ. ಓ, ಇಲ್ಲೂ ಫೋಟೋ ಹಿಡಿತಾರೆ. ನೋಡಿ ಸ್ನೇಹಿತರೆ, ಇದು ಪಶ್ಮಿನಾ ಗೋಟ್ ಅಂತ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸ್ನೇಹಿತರೆ. ಇದರಿಂದಾನೆ ಪಶ್ಮಿನಾ ಶಾಲ್ ಬರೋದಂತೆ ಸ್ನೇಹಿತರೆ. ನಾನು ಹಿಂದೆ ಇರೋದು ಪಹಲ್ಗಾಮ್ ವ್ಯಾಲಿ ಅಂತೆ, ಆದ್ರೆ ಆ ಕಡೆ ಇರೋದೇ ಶ್ರೀನಗರ್ ಅಂತೆ, ಶ್ರೀನಗರ್ ಸಿಟಿ. ಇಲ್ಲಿಂದ ಪಹಲ್ಗಾಮ್ ವ್ಯಾಲಿ ಸ್ಟಾರ್ಟ್ ಅಂತೆ. ಓ, ಈ ಕಡೆ ನಾವು ಇವಾಗ ವಾಪಸ್ ಇವಾಗ ಈ ಕಡೆಯಿಂದ ಬಂದ್ರಲ್ಲ, ಈ ಕಡೆಯಿಂದ ಸ್ಟಾರ್ಟ್ ಪಹಲ್ಗಾಮ್ ವ್ಯಾಲಿ. ಈ ಕಡೆ ಇನ್ನೊಂದು ವ್ಯಾಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದು FM ಆಕಾಶವಾಣಿ ಪಹಲ್ಗಾಮ್ ಅಂತ 100.1. ಯಾವ ಪ್ಲೇಸಲ್ಲಿ ಇದೆ ನೋಡಿ ಆಕಾಶವಾಣಿ FM ನೋಡಿ. ಅಲ್ಲಿ ಕಾಣಿಸಿದ್ಯಲ್ಲ, ಅದೇ ಪಹಲ್ಗಾಮ್ ವಿಲೇಜ್ ಅಂತ. ನೋಡಿ, ನಾನು ಹಿಂದೆ ರೋಡ್ ಕಾಣಿಸ್ತಿದೆಯಲ್ವಾ, ಹಂಗೋದ್ರೆ ಆ ಪ್ಲೇಸ್ ಸಿಗುತ್ತಂತೆ, ಅಟ್ಯಾಕ್ ಆಗಿದ್ದ ಏರಿಯಾ. ಇದೆಲ್ಲ ಪಹಲ್ಗಾಮ್ ವಿಲೇಜ್ ಸ್ನೇಹಿತರೆ. ಇಳಿಸಿದಾರೆ ಸ್ನೇಹಿತರೆ, ರೆಸ್ಟ್ ತಗೋಬೇಕು ಮತ್ತೆ ಹಾರ್ಸ್ಗೂ ರೆಸ್ಟ್ ಕೊಡ್ಬೇಕಂತೆ, ಅದಕ್ಕೆ ಇಳ್ಕೊಳಕ್ ಹೇಳಿದ್ರು. ವ್ಯೂ ನೋಡಿ ಇಲ್ಲಿ, ಪಹಲ್ಗಾಮ್ ವಿಲೇಜು, ವ್ಯಾಲಿ, ಸ್ನೋ ಕ್ಯಾಪ್ ಮೌಂಟೇನ್ಸು ಸಖತ್ತಾಗಿದೆ ಸ್ನೇಹಿತರೆ. ಇವ್ರು ಬರೀ ಪಹಲ್ಗಾಮ್ ವ್ಯಾಲಿ ಮಾತ್ರ ತೋರಿಸ್ಬಿಟ್ರು. ಇನ್ನ 2 ಕಿಲೋಮೀಟರ್ ಹೋದ್ರೆ ಅರು ವ್ಯಾಲಿ ಎಲ್ಲ ಇದೆ, ತೋರಿಸಿಲ್ಲ. ಸ್ಕ್ಯಾಮ್ ಆಗೋದ್ರಿ, ಏನು ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕ್ಲೋಸ್ ಇದೆಯಂತೆ, ಸೆಕ್ಯೂರಿಟಿ ಜಾಸ್ತಿ ಮಾಡಿದಾರಂತೆ. ಏನ್ ಮಾಡೋದು ಗೊತ್ತಿಲ್ಲ. ಪಕ್ಕ ಸ್ಕ್ಯಾಮ್ ಅಂತೂ ಆದ್ವಿ. 4 ಕುದುರೆಗೆ 5,000 ಅಷ್ಟೇ ಸ್ನೇಹಿತರೆ. ಇಲ್ಲಿಂದ ವಾಪಸ್ ಹೋಗೋದಷ್ಟೇ. ಬನ್ನಿ ಹತ್ತೋಣ ಇವಾಗ ನಮ್ಮ ಕುದುರೆನ. ಸಖತ್ ಕಷ್ಟ ಹತ್ತೋದು, ಕೈ ಹಿಡ್ಕೊಬಿಡ್ತು. ಫೋಟೋಸು ವಿಡಿಯೋಸ್ ಎಲ್ಲ ಸ್ವಲ್ಪ ತಗೊಂಡ್ರಿ. ಇವಾಗ ನಾವು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದು ಲಿವರ್ ವ್ಯಾಲಿ ಅಂತೆ ಸ್ನೇಹಿತರೆ. ಎಷ್ಟೊಂದು ಜನ ಆಗ್ಬಿಟ್ಟಿದಾರ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಎಲ್ಲರಿಗೂ ರಜೆ ಕೊಟ್ಬಿಟ್ಟಿದಾರ ನೋಡಿ, ಎಷ್ಟು ಜನ ಬಂದ್ಬಿಟ್ಟಿದಾರ ನೋಡಿ. ಇಲ್ಲಿ ಎಷ್ಟು ಕುದುರೆಗಳಿದೆ ಇಲ್ಲಿ. ಈ ಕುದುರೆಗಳಿಗೆಲ್ಲ ಸ್ನಾನ ಮಾಡ್ಸೋದು ಬರೀ ಸಮ್ಮರ್ ಟೈಮಲ್ಲಿ ಅಂತ ಸ್ನೇಹಿತರೆ. ನೋಡಿ, ಹಿಂಗೆ ಹೋದ್ರೆ ಆ ಪ್ಲೇಸ್ಗೆ ಹೋಗ್ತೀವಿ. ಅಟ್ಯಾಕ್ ಆಗಿತ್ತಲ್ವಾ, ಹಿಂಗೆ ಹೋಗ್ಬೇಕಂತ. ಇವಾಗೆಲ್ಲ ಸೆಕ್ಯೂರಿಟಿ ಟೈಟ್ ಮಾಡಿಬಿಟ್ಟಿದಾರಂತೆ. ನೀವು ನೋಡಿ ಸ್ನೇಹಿತರೆ, ಅಲ್ಲಿ ಗೈಸ್ ಮುಂದೆ ವ್ಯೂ ನೋಡಿ ಹೆಂಗಿದೆ.
ಆಫ್ ರೋಡಿಂಗ್ ಸ್ಟಾರ್ಟ್ ಸ್ನೇಹಿತರೆ. ಕೆಳಗಡೆ ಇಳಿಬೇಕು ಇವಾಗ. ಅವನಜ್ಜಿ ಭಯ ಆಗ್ತೈತೆ. ಒಯ್ 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 ಒಯ್. ನಿಧಾನ ಇಳಿತಾ ಇದೆ. ಸರಿಕೆ ಇನ್ ಸ್ವಲ್ಪ ಜೋರಾಗಿ ಡ್ಯಾಶ್ ಕೊಟ್ಟಿದ್ರೆ ಬಿದೋಗ್ತಾ ಇದ್ದೆ ನದಿ ಒಳಗಡೆ. ನೋಡಿ, 1 ವ್ಯಾರಿ ತೋರಿಸಿದ್ದು 3 ವ್ಯಾರಿ ತೋರಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಕಾಸು ಕೇಳ್ತಾ ಇದ್ದಾರೆ, ಟಿಪ್ಸು ಕೇಳ್ತಾ ಇದ್ದಾರೆ. ಇಲ್ಲಿ ಪಹಲ್ಗಾಮ್ ವ್ಯಾಲಿಗೆ ಬಂದ್ರೆ 3 ವ್ಯಾಲಿ ತೋರಿಸ್ತೀನಿ ಅಂದ್ಬಿಟ್ಟು 1ನೇ ವ್ಯಾಲಿ ತೋರಿಸ್ತಾರೆ ಸ್ನೇಹಿತರೆ. ಬಂದು ಇಲ್ಲಿ ಸ್ಕ್ಯಾಮ್ ಆಗ್ಬೇಡ್ರಿ, ಇಲ್ಲೇನು ಅಷ್ಟು ವರ್ತಿಲ್ಲ. ನೋಡಿದ್ರಲ್ಲ, ವ್ಯೂ ಎಲ್ಲಾದ್ರೂ ಸಿಗುತ್ತೆ ಈ ಕಡೆ. ನೀವು ಡೈರೆಕ್ಟ್ ಬೇತಮ್ ವ್ಯಾಲಿಗೆ ಹೋಗ್ಬೋದು, ಅಲ್ಲಿ ವ್ಯೂ ಚೆನ್ನಾಗಿರುತ್ತೆ. ಮತ್ತೆ ಎಡ್ಜಸ್ ಅಲ್ಲಿ ನೀವು ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಎಡ್ಜ್ ಅಲ್ಲಿ ಕುದುರೆ ಎಲ್ಲ ಹೋಗುತ್ತೆ. ಇವಾಗ ನಾವು ಬೇತಮ್ ವ್ಯಾಲಿಗೆ ಹೋಗ್ತಾ ಇಲ್ಲ, ಇನ್ನ ಹಾರ್ಶ್ ಟೆರೇನ್ ಇರುತ್ತಂತೆ, ಇನ್ನೂ ಕಷ್ಟ ಆಗುತ್ತಂತೆ ಅಲ್ಲಿ. ಅದಕ್ಕೆ ಇವಾಗ ನನ್ನ ತಮ್ಮ ನನ್ನ ತಂಗಿಗೂ ಹೋಗಕ್ಕೆ ಇಷ್ಟ ಇಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ನನ್ನ ತಮ್ಮಗೆ ಸ್ವಲ್ಪ ಭಯ, ಅವಳಿಗೆ ಏನೋ ಇಷ್ಟ ಇಲ್ಲ ಅಂತ ಹೋಗೋಕ್ಕೆ. ಇವಾಗ ಡೈರೆಕ್ಟ್ ನಾವು ಅದು ದರ್ಗಾ ಹೋಗ್ತಾ ಇದೀವಿ ನಾವು. ನೈ ಥ್ಯಾಂಕ್ ಯು. ದರ್ಗಾ ಹೋಗ್ತಾ ಇದೀವಿ. ಯಾವ ದರ್ಗಾ ಅಂದ್ರೆ ಬಜರಂಗಿ ಬಾಯ್ಜಾನಲ್ಲಿ ನೀವು ನೋಡಿರ್ಬೋದು ಒಂದು ದರ್ಗಾ, ಅಲ್ಲಿಗೆ ಹೋಗ್ತಾ ಇದೀವಿ. ಆಶಿಮುಖಾನ್ ಅಂತೇನೋ ಇದೆ ಅದ್ರ ಹೆಸರು, ಆಶಿಮುಖಾನ್ ಅಂತ ಏನೋ ದರ್ಗಾ ಹೆಸರಿದೆ. ಇನ್ನೊಂದು ಅಲ್ಲಿ ಕುದುರೆಗಳು ತುಂಬಾ ಚಿಕ್ಕದ ಸ್ನೇಹಿತರೆ, ನನ್ನ ಕಾಲುಗಳು ಆಗಲ್ಲ. ಅಂದ್ರೆ ತುಂಬಾ ಅಷ್ಟು ಕಂಫರ್ಟ್ ಇಲ್ಲ. ಚಿಕ್ಕ ಕುದುರೆಗಳಿದು, ನನಗೂ ಇಷ್ಟ ಇದ್ದಿಲ್ಲ ಈ ಪ್ರಾಣಿಯಿಂದ ಸರ್ವಿಸ್ ತಗೊಳ್ಳೋದು. ಏನ್ ಮಾಡಕ್ಕಾಗಲ್ಲ, ಇಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಅದ್ರ ಮೇಲೆ ಕುತ್ಕೊಂಡ್ರೇನೆ ಹೋಗಕ್ಕಾಗೋದು, ಇಲ್ಲಾಂದ್ರೆ ಕರ್ಕೊಂಡು ಹೋಗಲ್ಲ ಯಾರನ್ನು. ಅದಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದಷ್ಟೇ. ಅದು ಬಿಟ್ರೆ ನನ್ನ ತಲೆಯಲ್ಲಿ ಅದಕ್ಕೆ ಹಿಂಸೆ ಕೊಡಬೇಕು ಅಂತೆಲ್ಲ ನಂಗೆ ಅಸಲ್ 1% ಕೂಡ ಇಂಟ್ರೆಸ್ಟ್ ಇಲ್ಲ. ನಂಗೆ ಇಷ್ಟನೂ ಇದ್ದಿಲ್ಲ. ನಂಗೆ ಇನ್ನೇನು ಮಾಡೋದು, ಹೋಗ್ಲೇಬೇಕಲ್ವಾ. ಪ್ಲೇಸಸ್ ಹೆಂಗಿದೆ ನೋಡ್ಬೇಕಲ್ವಾ, ಹೊಸ ಪ್ಲೇಸಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ವ್ಯೂಸ್ ನೋಡಬೇಕು ಅಂತ ಹೋಗಿದ್ದು ನಾನು ಅಷ್ಟೇ. ಭಯ ಆಗಿಲ್ಲ ನಿಮ್ಗೆ? ಏನ್ ಭಯ ಆಗಿಲ್ಲ. ಫಸ್ಟ್ ಅಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಅಲ್ಲಿ ಕೊಚ್ಚಿಯಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ಹೆಂಗ್ ಹೋಗತ್ತೋ ಏನೋ ಗೊತ್ತಾಗಲ್ಲ. ಅದು ಹಿಂಗಿದೆ ಆಲ್ಮೋಸ್ಟ್, ಎಲ್ಲಿ ಜಾರ್ ಬಿಡುತ್ತೋ. ಫಸ್ಟ್ ಟೈಮ್ ಎಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಭಯನೇ ಆಗುತ್ತೆ. ಸ್ನೇಹಿತರೆ, ಇಲ್ಲೊಂದು ನದಿ ಹತ್ರ ಬಂದಿದೀವಿ. ಇವಳು ನೋಡಿ ಫಸ್ಟ್ ಇರ್ತಾಳೆ ಹೋಗಕ್ಕೆ. ಜನ ಎಲ್ಲ ಇಳ್ದಿದ್ದಾರೆ. ಹಾಯ್ ಚೋಟು, ಹಾಯ್ ಹಾಯ್. ಒಳ್ಳೆ ವುಲ್ಫ್ ತರ ಇದೆ. ಎಲ್ಲಿ ಸ್ನೇಹಿತರು ಯಾರೋ ಕನ್ನಡ ಮಾತಾಡ್ತಿದ್ದಾರೆ, ಬನ್ನಿ ಹೋಗಿ ಮಾತಾಡ್ಸೋಣ. ಯಾರು ಇವ್ರೇನಾ? ಇವ್ರಿಗೆ 2 ಲಕ್ಷ ಫಾಲೋವರ್ಸ್ ಇದಾರಂತೆ. ನೋಡಿ ಸ್ನೇಹಿತರೆ, ಇವರು ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಇವರು ಬೆಂಗಳೂರು ಫ್ಯಾಮಿಲಿನ ಎಲ್ಲ ಸೇವ್ ಮಾಡಿದಾರಂತೆ. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ನೋಡಿ ಸ್ನೇಹಿತರೆ, ಇವರೇ ಸೇವ್ ಮಾಡಿದ್ದು ನಮ್ಮ ಬೆಂಗಳೂರು ಫ್ಯಾಮಿಲಿನ. ಇವ್ರ ಹೆಸರು ಬಂದು ಸಾಜಿದ್ ಅಹಮದ್ ಅಂತ. ಕನ್ನಡ ಕಲ್ತ್ಕೊಂಡವ್ರು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡವ್ರು ನೋಡಿ ಸ್ನೇಹಿತರೆ. ಅವ್ರ ಕನ್ನಡ ಸ್ವಲ್ಪ ಬರುತ್ತೆ. ಕನ್ನಡ ಪೀಪಲ್ ಬೆಂಗಳೂರು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಇಂಥವ್ರನ್ನ ಮೀಟ್ ಆದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಸ್ನೇಹಿತರೆ. ವಿಡಿಯೋ ನೋಡಿದ್ರಲ್ವಾ ಹೆಂಗೆ ಮುಟ್ಟೆ ಹಾಕೊಂಡು ಹೋಗ್ತಾ ಇದಾರೆ ಸ್ನೇಹಿತರೆ. ಇದು ಜೇಲಂ ರಿವರ್ ಅಂತ ಕರೀತಾರೆ. ವ್ಯೂಸ್ ಮಾತ್ರ ಸಕ್ಕದಾಗಿದೆ. ಸ್ನೇಹಿತರೆ, ಇವಾಗ ಆಶಿಮುಖಾಮ್ ಅನ್ನೋ ದರ್ಗಕ್ಕೆ ಹೋಗ್ತಾ ಇದೀವಿ. ಇವಾಗ ಬಜರಂಗಿ ಬಾಯ್ಜಾನ್ ಯಾರ್ಯಾರು ನೋಡಿದಿರೋ ಫಿಲ್ಮ್ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಮೂವಿ ಶೂಟಿಂಗ್ ಆಗಿರೋ ದರ್ಗಕ್ಕೆ ಹೋಗ್ತಾ ಇದೀವಿ ನಾವು.